ಹಾಯ್ ಫ್ರೆಂಡ್ಸ್, ನಾವಿವತ್ತು ದಿಕ್ಸೂಚಿ ಸ್ಟುಡಿಯೋ ಆಫೀಸನ್ನು ಓಪನ್ ಮಾಡ್ತಾಯಿದ್ವಿ. ಇವತ್ತು ತಾರೀಕು 9 ಮಾರ್ಚ್ 2026, ವಾರ ಸೋಮವಾರ. ಇದು ನಮ್ಮ ಹೊಸ ಆಫೀಸ್. ಸೆಕ್ಯೂರ್ ಹಾಸ್ಪಿಟ್ಲು, ಎಲೈಟ್ ಅಪಾರ್ಟ್ಮೆಂಟ್ ಮತ್ತು ರೋಡಲ್ಲಿ ಸ್ಟ್ರೇಟಾಗಿ ಬಂದರೆ ನಮ್ಮ ಆಫೀಸ್ ಇದೆ. ಈಗ ನಮ್ಮ ಆಫೀಸ್ಗೆ ಒಳಗಡೆ ಹೋಗೋಣ. ಸೊ ಆಫೀಸಲ್ಲಿ ಇನ್ನೂ ಬೇಕಾದಷ್ಟೆಲ್ಲ ರೆಡಿ ಮಾಡಬೇಕು. ಜಸ್ಟ್ ಇವತ್ತು ಇನ್ನೂ ಕಾಲಿಟ್ಟಿದ್ದೀವಿ. ಇದು ನಮ್ಮ ಆಫೀಸು ಪ್ಯಾಂಟ್ರಿ, ಅಂದರೆ ಕಿಚನ್. ಹಾಯ್. ಇವರು ಪ್ರಜ್ವಲ್ ಅಂತ ನಮ್ಮ ಆಫೀಸಲ್ಲಿ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾನೆ. ಇವರು ಆನಂದ್ ಅಂತ, ಇವರು ನಮಗೆಲ್ಲ ರೀತಿಯೂ ಅಪಾರ್ಟ್ಮೆಂಟಲ್ಲಿ, ಆಫೀಸಲ್ಲಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇವರು ನಮ್ಮ ಸರ್ ಸಾಲಿಮಠ್ ಸರ್ ಅಂತ. ಇವರು ನಮ್ಮ ಬಿಸ್ನೆಸ್ಗೆ ಮತ್ತು ನಮ್ಮ ಸ್ಟುಡಿಯೋದು, ನಮ್ಮದು ಆರ್ಫನೇಜು ಎಲ್ಲದಕ್ಕೂ ಇವರು ನಮಗೆ ಬಲಗೈ ಇದ್ದಂಗೆ. ಇವರು ಮೇಡಮ್ಮು ಅನ್ನದಾತೆ, ಎಲ್ಲ ನಮ್ಮ ಆಶ್ರಮಕ್ಕೆ ಎಲ್ಲರಿಗೂ ಅನ್ನ ಹಾಕ್ತಾರೆ. ಪ್ಲಸ್ ಎಲ್ಲನೂ ಓವರಾಲ್ ಇನ್ಚಾರ್ಜ್ ಇವರು. ಇವತ್ತು ನಾವು ನಮ್ಮ ಆಫೀಸು ಓಪನ್ ಮಾಡಿದ್ದೀವಿ. ನಮ್ಮ ಆಫೀಸ್ ಓಪನ್ ಮಾಡೋ ಪ್ರಯುಕ್ತ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಈ ಪ್ರಯತ್ನ. ಸೊ ನಿಮ್ದು ಎಲ್ಲರದ್ದು ಸಹಕಾರ ನಮಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ನಾನು ನಮ್ಮ ಸರ್ಗೆ ಮತ್ತು ಮೇಡಮ್ಗೆ. ಸಾಲಿಮಠ್ ಸರ್ ನಮಸ್ತೆ. ನಾನು ಪ್ರಕಾಶ್. ಸಾಲಿಮಠ್ ಸರ್, ಈಗ ನೀವು ದಿಕ್ಸೂಚಿ ಸ್ಟುಡಿಯೋ ಅಂತ ಪ್ರಕಾಶ್ ಸರು, ನೀವು ವಿಜಯಲಕ್ಷ್ಮಿ ಅವರು ಸೇರಿಕೊಂಡು ಏನಿದೊಂದು ಹೊಸ ಕಾರ್ಯಕ್ರಮ ಮಾಡಬೇಕಂತ ಮಾಡಿದಿರಲ್ಲ, ಇದ್ರದ್ದು ದೇಶಗಳು ಏನು ಅಂತ ಹೇಳ್ತೀರಾ ಸರ್? ಫಸ್ಟ್ ಬಂದುಬಿಟ್ಟು ನಮ್ಮದು ಫಸ್ಟು ಹೆಲ್ತ್ ಕೇರ್ ಡಿವಿಷನ್ ಟೈಪ್ ಮಾಡಿದ್ದೀವಿ. ಫಸ್ಟು ಆಶ್ರಮ, ನಮ್ಮದು ಬಸವಶ್ರೀ ಆಶ್ರಮ ಅಂತೇಳಿ ಸುಮಾರು 5ರಿಂದ 6 ವರ್ಷ ಆಯಿತು. ಸೊ ನಾವಿಲ್ಲಿ ಚೆನ್ನಾಗಿ ಎಲ್ಲರೂ ನಮ್ಮ ಪ್ರಕಾಶ್ ಸರ್ ನಮ್ಮದು ಅದರದ್ದೆಲ್ಲ ಹೆಲ್ತ್ ಆಗಿದ್ದಾರೆ, ಅವ್ರು ನೋಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಮ್ಮ ವಿಜಯಲಕ್ಷ್ಮಿ ಮೇಡಮು ಮತ್ತು ಅವರೆಲ್ಲ ಇನ್ಚಾರ್ಜ್ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾರೆ. ಉಳಿದಂತೆ ನಮಗೆಲ್ಲ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಪ್ರಜ್ವಲ್ ಮತ್ತು ಆನಂದ ಇವರು. ಅದ್ರ ಜೊತೆಗೆ ಅಲ್ಲೂ ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ, ಅಡುಗೆಯವರು ಇದ್ದಾರೆ. ಮತ್ತು ಈ ರೀತಿ ನಾವು ಇನ್ನೊಂದು ಹೊಸ ಅಂಚನಗೇರಿಯಲ್ಲಿ ಒಂದು ದೊಡ್ಡಗೆ ತೊಗೊಂಡು ಅಲ್ಲಿ ಒಂದು 200 ಜನ ಆಗುವಷ್ಟು ನಾವು ಅಲ್ಲಿ ಕಟ್ಟಿಸಿ ನಮ್ಮ ಪ್ರಕಾಶ್ ಅವರು ಕೊಟ್ಟಿದ್ದಾರೆ ನಮಗೆ. ನಾವು ಅದನ್ನು ಒಳ್ಳೆ ಹೋಗಬೇಕು. ಮತ್ತು ಅದ್ರ ಜೊತೆಗೆ ನಾವು ಈಗ ಹೊಸ ಒಂದು ಕಾರ್ಯಕ್ರಮ ದಿಕ್ಸೂಚಿ ಅಂತೇಳಿ 2026ನೇ ಇಸ್ವಿ ಇವಾಗಿಂದ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ದಿಕ್ಸೂಚಿ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಂದು ದಿಕ್ಸೂಚಿ ಅಂದರೆ ನಾವು ಎಕ್ಸಾಂಪಲ್ ಒಂದು ಎಲ್ಲೋ ಹೋಗಬೇಕು, ಯಾವುದು ಬಾಂಬೆ, ಡೆಲ್ಲಿ, ಕಲ್ಕತ್ತಾ, ಎಲ್ಲಿ ಹೋಗ್ಬೇಕು, ಎಲ್ಲರಿಗೂ ಒಂದು ತನ್ನದೇ ಅಂತ ಗುರಿ ಇರ್ತದೆ. ಆ ಥರ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಅಂತ ಗುರಿ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ದಿಕ್ಸೂಚಿ ಪ್ರತಿಯೊಬ್ಬರ ಭಾಳನ್ನು ಬೆಳಗುವಂಥ ಒಂದು ಒಳ್ಳೆಯ ಕೆಲಸ ಮಾಡೋದು. ಮತ್ತು ಇದ್ರ ಜೊತೆಗೆ ಸೋಷಿಯಲ್ ಒಂದು ಇದಿದೆ, ಕ್ಲಾಸ್ ಇದೆ ಇದರಲ್ಲಿ. ಅವರು ಉದ್ಧಾರ ಆಗೋದ್ರ ಜೊತೆಗೆ ಸಮಾಜಕ್ಕೆ ನಾವು ಏನಾದರೂ ಕೊಡುಗೆ ಕೊಡಬೇಕಲ್ಲ, ಆ ಥರ ಒಂದು ಭಾವನೆ ಇಟ್ಕೊಂಡು ಎಲೆ ಮನೆ ಕಾಯಿ ಇರ್ತಕ್ಕಂಥ ಎಷ್ಟೋ ಜನ ನಮ್ಮಲ್ಲಿ ಇದ್ದಾರೆ. ಅವನ್ನೆಲ್ಲ ಗುರುತಿಸಿ ನಮ್ಮ ದಿಕ್ಸೂಚಿ ಅಂತ ಸ್ಟುಡಿಯೋ ಅಥವಾ ಚಾನಲ್ನಿಂದ ನಾವು ಅವ್ರನ್ನ ಸಮಾಜದ ಮುಖಿಯಾಗಿ ಇಟ್ಕೊಂಡು ಅವ್ರನ್ನ ಅವ್ರ ಜೊತೆಯಾಗಿ ಎಲ್ಲ ಬೆಳವಣಿಗೆ ಮಾಡಿಕೊಂಡು, ಜೊತೆಗೆ ಅವ್ರ ಹೆಲ್ತು ಹೇಗೆ ಚೆನ್ನಾಗಿರ್ತದೆ, ಜೀವನ ಶೈಲಿ ಹೇಗೆ ಮಾಡಬೇಕು, ಆ ರೀತಿ ಎಲ್ಲನೂ ಪ್ರತಿಯೊಂದನ್ನು ಹೇಳ್ತೀವಿ. ಈಗ ಫಸ್ಟ್ ಪ್ರಥಮವಾಗಿ ಇವತ್ತು ಎಲ್ಲರಿಗೂ ನಮ್ಮ ದಿಕ್ಸೂಚಿ ಸ್ಟುಡಿಯೋದವರಿಗೆ ನೋಡೋ ಮತ್ತು ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದೆ ಎಪಿಸೋಡಿಗೆ ಮಾಡ್ತಾ ಇರ್ತೀವಿ. ಹೊಸ ಪ್ಲ್ಯಾನ್ಗಳಿದ್ದಾವೆ. ನಮ್ಮ ಜೊತೆ ಕೈ ಜೋಡಿಸಿ ನಾವು ನೀವು ಕೊಡಿದ್ವಿ. ಮೇಡಮ್ ನಮಸ್ಕಾರ. ವಿಜಯಲಕ್ಷ್ಮಿ ಅವರೇ, ಈಗ ನೀವು ಆಶ್ರಮವನ್ನು ಮಾಡಿದಿರಲ್ಲ, ಸೊ ಆಶ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸಿಟಿ ಆಶ್ರಮ ಇರ್ಬೋದು, ನಿಮ್ಮದು ಅಂಚನಗೇರಿ ಆಶ್ರಮ ಇರ್ಬೋದು, ಅದ್ರ ಬಗ್ಗೆ ನಿಮ್ಮ ಸ್ವಲ್ಪ ಮಾಹಿತಿ ಕೊಡಿ ಮೇಡಮ್. ಸರ್, ನಮ್ಮದು 2 ಆಶ್ರಮಗಳು. ಒಂದು ಅಂಚನಗೇರಿಯಲ್ಲಿ, ಒಂದು ಲಾರೆನ್ಸ್ ಕಾಲೋನಿಯಲ್ಲಿದೆ. ಅಂಚನಗೇರಿಯಲ್ಲಿ ಮೆಂಟಲ್ ಪೇಷಂಟು ಮತ್ತು ರೀಡರ್ ಪೇಷಂಟು ಅವೆಲ್ಲ ಇದ್ದಾರೆ. ಇಲ್ಲಿ ಲಾರೆನ್ಸ್ ಕಾಲೋನಿಯಲ್ಲಿ ಬೆಡ್ ರೀಡರ್ ಪೇಷಂಟ್ ಚಲೋ ಅಜ್ಜಿಗಳು ಎಲ್ಲರೂ ಇದ್ದಾರೆ. ಅವ್ರಿಗೆ ಈಗ ಮೆಡಿಸಿನ್ಸ್ ಆಗಲಿ, ಇದು ಆಗಲಿ, ಊಟಕ್ಕಾಗಲಿ, ವ್ಯವಸ್ಥೆ ಆಗಲಿ ಚೆನ್ನಾಗಿದೆ ನಮಗೆ.
ಆಮೇಲೆ ಅವ್ರಿಗೆ ಮೆಡಿಸಿನ್ಸು ಆರಾಮಾಗಿ ನಾವು ಕೊಡ್ತೀವಿ. ಅವ್ರಿಗೆ ಡಾಕ್ಟರ್ಗಾದ್ರೂ ಏನಾದರೂ ನಾವು ಇದು ಮಾಡ್ತೀವಿ, ಡಾಕ್ಟರ್ಸ್ ಕರೆಸ್ತೀವಿ. ಆಮೇಲೆ ಮತ್ತು ಅವರಿಗೆ ಇದು ನಾಷ್ಟಾಕ್ಕಾಗಲಿ ಆಮೇಲೆ ಊಟಕ್ಕಾಗಲಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ನಮ್ಮ ಕಡೆ ಇಬ್ಬರು ಕೇರ್ ಟೇಕರ್ ಇದ್ದಾರೆ, 24 hours ಕೇರ್ ಟೇಕರ್ ಇದ್ದಾರೆ ನಮ್ಮ ಹತ್ರ. ಅವರೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ. ಆಮೇಲೆ ಅಡುಗೆದಾಗಲಿ ಹೈಜಿನಿಕ್ ಮೇಂಟೈನ್ ಮಾಡಿ ನಾವೆಲ್ಲ ಈ ಥರ ಇದೆ ನಮ್ಮದು ಆಶ್ರಮದಲ್ಲಿ. ಬಸವಶ್ರೀ ಆಶ್ರಮ ಅಂತ ಪ್ರಕಾಶ್ ಸರ್ ಹೆಡ್ ಇದೆ. ಪ್ರಕಾಶ್ ಸರ್ ಇದು ಮಾಡ್ತಾರೆ. ಮೇಡಮ್ ಎಷ್ಟು ವರ್ಷ ಆಯ್ತು ನಿಮಗೆ? ಸರ್ ನಾನು ಇಲ್ಲಿ 25 ವರ್ಷ ಆಯ್ತು ನಾನು ಇಲ್ಲಿ ಬಂದು. ಮೂಲ ಇರೋದು ಬಿಸ್ನೆಸ್ ಅಥವಾ ನಿಮ್ಮ ಮತ್ತೆ ಬೇರೆ ನಮ್ಮದು ಫಸ್ಟ್ PG ಇದ್ದು ಸರ್. PG ಇದು ಮಾಡಿಕೊಂಡು ನಾವು ಇದನ್ನೆಲ್ಲ ಇದು ಆಗ್ತಾಯಿದ್ವಿ. ಕೊರೋನಾ ಟೈಮ್ದಾಗ ನಮಗೆಲ್ಲ ಹೇಳಿದ್ರು ಈ ಥರ ಮಾಡಿ ನೀವು ಆಶ್ರಮ ಅಂತಂದು ನಾವು ಈ ಥರ ಆಶ್ರಮ ಮಾಡಿದ್ವಿ. ಸಮಾಜ ಸೇವೆ ಮಾಡಬೇಕಂತ ನಾವು ಬಂದಿದೆ. ಹೀಗೆ ಮುಂದುವರಿ, ನಿಮಗೆ ಅದೇ ಚೆನ್ನಾಗಾಗಲಿ. ಮತ್ತು ಮುಂದಿನ ಎಪಿಸೋಡ್ಗಳೆಲ್ಲ ನಿಮ್ಗೆ ಹೇಳ್ತೀವಿ, ಹೆಚ್ಚೆಚ್ಚಾಗಿ ಎಲ್ಲರಿಗೂ ಬೇರೆ. ಸಾಲಿಮಠ್ ಸರ್, ಒಟ್ಟಾರೆ ನೀವು ಸಮಾಜಕ್ಕೆ ಏನು ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಿ ಸರ್ ಈ ಮೂಲಕ? ಸರ್, ಈಗ ಸಮಾಜದಲ್ಲಿ ಎಲ್ಲವೂ ಈಗೇನಾಗ್ತಾ ಇದೆ, ಈಗ ದುಡ್ಡು ಸಾಕಷ್ಟಿದೆ, ಜನ ಆದ್ರೆ ತಂದೆ ತಾಯಿ ನೋಡ್ಕೊಳ್ಳುವಂಥ ಇಲ್ಲ ಈಗಿನ ಜನರೇಷನಲ್ಲಿ. ಅವ್ರ ಉದ್ಯೋಗ ಒತ್ತಡ ಇರ್ತದೆ, ಅವ್ರು ನೋಡ್ಕೊಳ್ಬಾರ್ದು ಭಾವನೆ ಇಲ್ಲ. ಉದ್ಯೋಗ ಏನೇನೋ ಅವರು ಹೊರಗಡೆ ಹೋಗ್ತಾರೆ. ಇಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಕ್ಲಾಸ್ ಇದೆ, ಒಳ್ಳೆ ಸಮಾಜಕ್ಕೆ ಇದು ಮಾಡ್ತಾ ಇದ್ದಾರೆ ಬಸವಶ್ರೀ ಅವರು. ಅವರಲ್ಲಿ ಬಿಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭಾವನೆ ಇದೆ. ಅವ್ರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಈ ಹೊಸ ಇವೆಲ್ಲ ದಿಕ್ಸೂಚಿ ಇವೆಲ್ಲ ಹೊಸ ಸ್ಟುಡಿಯೋಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಬಾಳಲ್ಲಿ ಬೆಳಕಾಗಲಿ, ಎಲ್ಲರಿಗೂ ಒಂದು ಒಳ್ಳೆಯ ಸಮಾಜಕ್ಕೆ ಕೆಲಸ ಮಾಡಿ ನಾವು ಒಳ್ಳೆಯ ಎಲ್ಲರಿಗೂ ಮಾಡುವಂಥ ಮೇಡಮ್, ಈಗ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಆಶ್ರಮದ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಹೊಸ ಪ್ರಯತ್ನ ಏನಿದೆಯಲ್ಲ ದಿಕ್ಸೂಚಿ ಸ್ಟುಡಿಯೋದ ಬಗ್ಗೆ ಇರ್ಬೋದು, ಅಥವಾ ಈಗ ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ನೀವು ಸಮಾಜದಲ್ಲಿ ಏನು ಬದಲಾವಣೆ ತರಕ್ಕೆ ಇಷ್ಟಪಡ್ತೀರಾ? ದಿಕ್ಸೂಚಿ ಅಂತ ಮಾಡಿದ್ದೀವಿ ಸರ್, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಆಶ್ರಮವೇ ಇದೆ. ಆಶ್ರಮಕ್ಕೆ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಏನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ನೋಡಿ ಸರ್, ಇವಾಗ ಅತ್ತೆ ಸೊಸೆಗಾಗಲ್ಲ, ತಾಯಿ ಮಗುಗಾಗಲ್ವ, ಈಗ ನಾವು ಅವ್ರನ್ನ ಕರ್ಕೊಂಡು ಬಂದು ಜೋಪಾನ ಮಾಡ್ತೀವಿ. ನೀವೇ ನಮಗೆ ತಂದೆ ತಾಯಿ ಅಂತ ಹೇಳ್ತಾರೆ. ಹಂಗಾಗಿ ನಾವು ಅವ್ರನ್ನ ಇದು ಮಾಡ್ಕೊಂಡು ಹೊರಟಿದ್ದೀವಿ. ಇವಾಗ ನಮ್ದು ಈಗ ದಿಕ್ಸೂಚಿ ಒಳಗಂದ್ರೆ ಈ ವಿಡಿಯೋಸ್ ಇರ್ಬೋದು, ಈಗ ಎಲ್ಲರನ್ನೂ ಕರ್ಕೊಂಡ್ಬಂದು ಇದು ಮಾಡ್ಬೋದು, ಅವ್ರನ್ನ ವ್ಯಕ್ತಿ ಮಾಡ್ಬೇಕಂತ ನಮ್ಮದು ಪ್ಲ್ಯಾನ್ ಇದೆ ಸರ್. ಈ ಥರ ನಾವು ದಿಕ್ಸೂಚಿ ಅಂತ ಇದು ಮಾಡ್ಕೊಂಡ್ವಿ, ನೇಮ ಮಾಡ್ಕೊಂಡ್ವಿ. ಆನಂದ್ ಅವರೇ, ಈಗ ಬಸವಶ್ರೀ ಆಶ್ರಮದ ಬಗ್ಗೆ ನೀವು ಏನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀರಿ? ಬಸವೇಶ್ವರ ಆಶ್ರಮ ಸರ್ ಭಾಳ ಸರ್ ಅದು ಯಾವ ರೀತಿ ಹೆಲ್ಪ್ ಇದೆ ಸಮಾಜಕ್ಕೆ ಬಸವಶ್ರೀ ಆಶ್ರಮದಿಂದ? ಈಗ ನೋಡ್ರಿ, ಒಬ್ಬರು ನೌಕರಿ ಇರ್ತಾರೆ, ಅತ್ತಿಗೆ ಸೊಸಿಗೆ ಆಗಂಗಿಲ್ಲ, ಅವ್ರು ಅವ್ರು ಇರ್ತಾರೆ, ಅವ್ರು ನೋಡ್ಕೊಳಕ್ಕಾಗಂಗಿಲ್ಲ. ಇಂಥಲ್ಲಿ ತಂದು ಬಸವೇಶ್ವರ ಆಶ್ರಮ ತಂದಿಟ್ಟರೆ ಅವರು ಊಟ ವಸತಿ ಎಲ್ಲ ದವಾಖಾನೆ ಮೆಡಿಸಿನ್ನು ಎಲ್ಲ ಥರ ಕೊಡ್ತಾರೆ ಸರ್ ಅವರು. ಊಟದ ವ್ಯವಸ್ಥೆ ಎಲ್ಲ ಹೇಗಿದೆ ಬಸವಶ್ರೀ ಆಶ್ರಮದಲ್ಲಿ? ಊಟದ ಭಾಳ ಚಲೋ ಐತೆ ಸರ್. ಎಲ್ಲರಿಗೂ ಎಲ್ಲ ಊಟದ ಮತ್ತು ಆರೋಗ್ಯದ ಏನಾದರೂ ಸಮಸ್ಯೆ ಬಂದರೆ ಯಾವ ರೀತಿ ಅವರು ಅದನ್ನು ಸರಿ? ಎಲ್ಲ ಮೆಡಿಸಿನ್ ಎಲ್ಲ ಕೊಡ್ತಾರೆ ಸರ್ ಅವರು. ಗುಳಿಗೆ, ಎಣ್ಣೆ, ಔಷಧ ಇವರೆಲ್ಲ ಕೊಡ್ತಾರೆ ಸರ್ ಅವರು, ಪ್ರಕಾಶ್ ಸರ್ ಅಂತ. ಓಕೆ. ಸೊ ನೀವು ನಮ್ಮ ದಿಕ್ಸೂಚಿ ಸ್ಟುಡಿಯೋಗೆ ಬಂದು ನೀವು ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದೇ ರೀತಿ ಸಮಾಜಮುಖಿಯನ್ನು ಕೆಲಸ ಮಾಡ್ತಕ್ಕಂಥ ಬಸವಶ್ರೀ ಆಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ, ಮಾನಸಿಕ ಕೇಂದ್ರ, ಬೆಡ್ ರಿಡನ್ ಪೇಷಂಟ್ ಕೇರ್ ಸೆಂಟ್ರು, ಆರ್ಫನೇಜು, ಸೊ ಇಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀವು ಕೈಕೊಂಡು ಸಮಾಜಮುಖಿಯನ್ನು ಬದಲಾವಣೆಯನ್ನು ತರಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅನ್ನೋ ಭರವಸೆಯಿಂದ ಈ ವಿಡಿಯೋನ ನಾವು ಮುಕ್ತಾಯ ಮಾಡ್ತಾಯಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.